ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯು ಕೆ ಆರ್ಮಿ ಫ್ಯಾಮಿಲಿ ವ್ಲಾಗ್ಸ್. ನನ್ನ ಈಗೀಗ ವ್ಲಾಗ್ ಮಾಡತ್ತೀನಿ ರೀ. ಅಷ್ಟೊಂದು ಕ್ಲಿಯರಾಗಿ ಮಾತಾಡೋಕೆ ಬರಲ್ಲ. ನನ್ನ ವ್ಲಾಗ್ ಒಳಗೆ ಏನರ ಮಿಸ್ಟೇಕ್ ಇದ್ದು ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ, ನಾನು ತಿದ್ಕೋತೀನಿ ರೀ. ನಮ್ದು ಕ್ಯಾಂಟೀನ್ದಾಗ ಗ್ರೋಸರಿ ಸಾಮಾನು ಬಂದಿದ್ದು ರೀ, ಏನೇನು ಬೇಕಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದು ರೀ. ಅದನ್ನ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳತ್ತೀನಿ ರೀ. ನಮ್ದು ಇವತ್ತಿನ ದಿನಚರಿ ಹೆಂಗಿತ್ತು, ಏನೇನು ತೊಗೊಂಡು ಬಂದಿವಿ ಅಂಥೇಳಿ. ಏನರ ಮಿಸ್ಟೇಕ್ ಇತ್ತಂದ್ರೆ ನೀವು ತಿಳಿಸ್ತಾ ಇರಿ ನನಗೆ, ನಾನು ತಿದ್ಕೋತಾ ಇರ್ತೀನಿ ರೀ. ಇದು ಬಾಟಲ್ ರೀ. ನಮ್ಮ ಹುಡುಗರಿಗೆ ಬಾಟಲ್ ಸೇಮ್ ತೊಗೊಂಬರ್ಬೇಕು ರೀ, ಇಲ್ಲಾಂದ್ರೆ ಜಗಳ ಮಾಡ್ತಿರ್ತಾರೆ ರೀ. ಕಲರ್ ಅಷ್ಟೇ ಚೇಂಜ್ ಐತ್ರಿ. ಏನೇ ಆಗಲಿ ರೀ, ಯಾವುದೇ ವಸ್ತು ತೊಗೊಂಡ್ರು ನಾವು ಅವರಿಬ್ಬರಿಗೆ ಸೇಮೇ ತೊಗೋತೀವಿ ರೀ. ಬಟ್ಟೆ ಇರಲಿ, ಬೂಟ್ ಇರಲಿ, ಯಾವುದೇ ಬಾಟಲ್ ಟಿಫಿನ್ ಏನೇ ಇದ್ರೂ ಅವ್ರಿಗೆ ಸೇಮೇ ಬೇಕಾಗ್ತಾವೆ ರೀ. ಎರಡು ಹುಡುಗರಿಗೆ ಕಲರ್ ಅಷ್ಟೇ ಚೇಂಜ್ ಮಾಡಿ ಇಬ್ಬರಿಗೆ ಸೇಮ್ದ ತೊಗೊಂಬರ್ತೇವೆ ರೀ. ಅವ್ರು ಏನು ಮಾಡ್ಯಾರಂದ್ರೆ, ನಾನು ಮುಂದೆ ಹೋಗೀನಿ ರೀ, ನನ್ನ ಹಿಂದಿಂದೆಲ್ಲ ತಿನ್ನೋದು ಹಾಕ್ಯಾರ ನೋಡ್ರಿ. ಅವ್ರಿಗೆ ಏನು ಇಷ್ಟ ಆಗ್ತೈತೆ ಅದೆಲ್ಲನೂ ತಿನ್ನೋದು ಹಾಕ್ಕೊತ ಹೋಗ್ಬಿಟ್ಟಾರೆ ರೀ. ಇರಲಿ ಬಿಡು ಅಂತೇಳಿ ಎಲ್ಲನೂ ಕಟ್ ಮಾಡಿಸ್ಕೊಂಡು ಬಂದೀನಿ ರೀ ನಾನು. ಈ ಥರ ಇದಾವೆ ನೋಡಿರಿ ಸಾಮಾನು. ಅದೆಲ್ಲ ನಮಗೆ ಕ್ಯಾಂಟೀನ್ದೊಳಗೆ ಚಲೋ ಇರ್ತಾವೆ ರೀ. ನಮ್ಗೆ ಬೇಕಂದ ರೀತಿ ಎಲ್ಲ ತೊಗೋಬೋದು ರೀ, ಸಿಗ್ತಾವೆ ರೀ. ಶೇಂಗಾ ಚಿಕ್ಕಿನೂ ಹಾಕ್ಯಾರ ನೋಡಿರಿ. ನಾನು ಹೇಳಿದ್ದೀನಿ ರೀ ಮನ್ಯಾಗ ಮಾಡ್ತೀನಪ್ಪ ತೊಗೋಬೇಡ್ರಿ ಅಂತೇಳಿ. ಆದರೂ ನೋಡಿ ಶೇಂಗಾ ಚಿಕ್ಕಿನೂ ಹಾಕ್ಯಾರ ರೀ. ನಂಗೆ ಬಟ್ರ್ ಪೇಪರ್ ಬೇಕಾಗಿತ್ತು ರೀ, ಬಟ್ರ್ ಪೇಪರ್ ಇದ್ದಿದ್ದಿಲ್ಲ. ಅದಕ್ಕೆ ಬಟ್ರ್ ಪೇಪರು ತೊಗೊಂಡ್ರೆ ಆಯ್ತು ಅಂತೇಳಿ ತೊಗೊಂಡೀನಿ ರೀ. ಇದು ಮಮಾ ಅರ್ಥ ಪ್ರಾಡಕ್ಟ್ ರೀ, ಶಾಂಪೂ ರೀ. ಅಷ್ಟೊಂದು ಕ್ಲಿಯರಾಗಿ ಕಂಡಿಲ್ಲ ಅನ್ನಿಸ್ತೈತೆ ರೀ ಸಾಮಾನುಗಳು. ನಂಗೆ ಈಗ ಅದೇ ಹೇಳಿದ್ನಲ್ಲ ರೀ, ಈಗ ಮಾಡಾಕತ್ತೀನಿ ಅಂತೇಳಿ. ಕ್ಯಾಮ್ರಾ ಹಿಡಿದ್ನೂ ಅಷ್ಟೊಂದು ಗೊತ್ತಾಗಂಗಿಲ್ಲ ರೀ, ಹಿಂಗಾಗಿ ಉಲ್ಟಾ ಪುಲ್ಟಾ ತೋರ್ಸಾತೀನಿ ರೀ. ಕೇಕ್ನು ತೊಗೊಂಬಂದಾರ ನೋಡ್ರಿ ಅವರು. ಕೇಕ್ ಅದು ಹಾಕಿದ್ರಿ, ಮಿನಿ ಕೇಕ್ ಹಾಕ್ಯಾರ ಅವರು. ಅಂಥವಂತರೂ ಸಿಕ್ಕಾಪಟ್ಟಿ ಬೆಲಗ್ಸ್ ತಿಂತಾರೆ ರೀ ನಮ್ಮವರು. ಹುಡುಗರಿಗಂತೂ ಸಿಕ್ಕಾಪಟ್ಟಿ ಬೆಲಸ್ಬೇಕು ರೀ. ಬೆಲ್ಲ ಯಂತ್ರ ಪರಿ ತಿಂತಿರ್ತಾರೆ. ಈಗ ಏನೇನು ಬಂದಾವಂದ್ರೆ ರೀ, ಮಿನಿ ಸಮೋಸ ಮೊದಲು ಮಾಡಿ ಬಂದಿದ್ದು ನೋಡಿರಿ ಕ್ಯಾಂಟೀನ್ದೊಳಗೆ. ಅದಕ್ಕೆ ಟೇಸ್ಟ್ ಮಾಡಿದ್ರಾಯ್ತು, ಇದೊಂದು ಸಾರಿ ತೊಗೊಂಡ್ರಾಯ್ತು ಅಂಥೇಳಿ ಮಿನಿ ಸಮೋಸಾನ ತೊಗೊಂಡು ಬಂದಿರಿ ನಾನು. ಹಾಗೆ ನಾನು ಪನ್ನೀರ್ನು ಮಾಡೋದಿತ್ತು ರೀ. ಒಂದು ಪನ್ನೀರ್ ರೆಸಿಪಿನೂ ನಾನು ಮುಂದೆ ತೋರಿಸ್ತೀನಿ ರೀ ನಿಮಗೆ. ನಮ್ಮದು ವಿಡಿಯೋ ನೋಡೋರು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾನು ಪನ್ನೀರ್ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ ರೀ ಈಗ ಮುಂದೆ. ಅದು ನನ್ನ ಸ್ಟೈಲ್ ಒಳಗೆ ರೀ. ನಾರ್ಮಲಿ ಅವ್ರವ್ರ ಸ್ಟೈಲ್ ಬೇರೆ ಇರ್ತೈತಲ್ಲ ರೀ, ಹಂಗೆ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಜೋಡಿ ಹಂಚ್ಕೋಬೇಕು ಅನ್ನಿಸ್ತು ರೀ. ಹೀಗಾಗಿ ನಾನು ಅದನ್ನ ತೋರಿಸಿದ್ರೆ ಆಯ್ತು ಅಂಥೇಳಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ. ನಮ್ಮ ಮನೆಯವರು ಒಂದು ಅರ್ಧ kg ಅಟ್ಟ ಪನ್ನೀರ್ ತೊಗೊಂಬಂದಿದ್ದು ರೀ. ಅವಕ್ರನ್ನೆಲ್ಲ ನಾನು ಪೈಲ ಕಟ್ ಮಾಡ್ಕೊಂಡೀನಿ ರೀ. ಕಟ್ ಮಾಡಿಕೊಂಡು ಒಂದು ತೆಮಿ ಒಳಗೆ ಎಣ್ಣೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೈತಿ ಅವ್ರನ್ನ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡೀನಿ ನೋಡಿರಿ ಪನ್ನೀರಷ್ಟು ಕಡಾಯಿ ಒಳಗೆ. ಸಾರಿ, ಅದು ಕಡಾಯಿ ಅಲ್ರಿ, ತೆಮಿ ರೀ. ಅದು ಸೇಮ್ ಕಡಾಯಿಗತ್ಲೆನೇ ಐತ್ರಿ. ಅಂದ್ರೆ ಜಾಸ್ತಿ ಎಣ್ಣೆನೂ ಹಿಡಿತೈತೆ ರೀ. ಅದ್ರೊಳಗೆ ನಾವು ರೊಟ್ಟಿ ಚಪಾತಿ ಏನು ಬೇಕಾದ್ರೂ ಮಾಡ್ಕೋಬೋದು ರೀ. ಹಿಂಗಾಗಿ ನಾನು ಅದಕ್ಕೆ ಕಡಾಯಿನೇ ಅಂತಿರ್ತೀನಿ ರೀ. ಅದನ್ನು ಲೈಟಾಗಿ ಫ್ರೈ ಮಾಡತ್ತೀನಿ ರೀ, ಜಾಸ್ತಿ ಏನಿಲ್ಲ ರೀ. ಅಷ್ಟೇ ಒಂದು ಸ್ವಲ್ಪ ಬಣ್ಣ ಬದಲಾಗತ್ತೆ ಫ್ರೈ ಮಾಡಿ ನೋಡಿರಿ. ಹೊತ್ತು ಬಿಟ್ಟು ರೀ ನಾನು ತಳಕ್ಕೆ ಹೊತ್ತಿತ್ತು ರೀ. ನಾನು ಈಗ ಅದಕ್ಕೆ ಗ್ರೇವಿ ಮಾಡಾಕೇನೈತಿ ರೀ, 2 ಟೊಮಾಟೊ ರೀ, 1 ಉಳ್ಳಾಗಡ್ಡಿ, ಒಂದು 4 ಪೀಸ್ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮತ್ತೊಂದು ಸ್ವಲ್ಪ ಏನೈತಿ ಅದ್ರ ಫ್ರೈ ಮಾಡೀನಿ ರೀ. ಇದನ್ನ ಫ್ರೈ ಮಾಡಿ ತೊಗೊಳತ್ತೀನಿ ನಾನು. ಸದ್ದ ಫ್ರೈ ಮಾಡಿದ್ರೆ ಏನಾಗುತ್ತೆ ರೀ, ಒಂದು ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ ರೀ, ಜಲ್ದಿನೇ ಗ್ರೇವಿ ಇದಾಗ್ಬಿಡುತ್ತೆ ರೀ. ಹೀಗಾಗಿ ಅಷ್ಟು ಲೈಟಾಗೇ ಫ್ರೈ ಮಾಡೀನಿ ರೀ. ಅದೇನು ನಮಗೆ ಬೇಕಂದಂಗೆ ನಾನು ಅದಕ್ಕೆ ಮೊದಲು ಮತ್ತು ಮ್ಯಾಗ ಏನೈತಿ ರೀ, ಪಲಾವ್ ಎಲೆ, ಜೀರಿಗೆ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಏನೋ ಹೇಳಿದ್ನಲ್ಲ ರೀ ಆಗಲೇ, ಅದನ್ನ ಹಾಕ್ಕೊಂಡೀನಿ ರೀ ನಾನು. ಅದನ್ನು ಗ್ರೇವಿ ಮಾಡಿ ತೊಗೊಂಡೀನಿ ನೋಡಿರಿ ಇಲ್ಲಿ. ಅದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಏನೈತಿ ಅದೇ ತವಿ ಒಳಗನೆ ಮಾಡತ್ತೀನಿ ರೀ ನಾನು ಪನ್ನೀರ್ನ ಇವತ್ತು. ಅದನ್ನ ಅದ್ರೊಳಗೆ ಹಾಕಿ ಫ್ರೈ ಮಾಡತ್ತೀನಿ ನೋಡಿರಿ. ಈ ರೀತಿ ಎಣ್ಣೆ ಬಿಡಾತೈತಿ ನೋಡಿರಿ. ಒಂದು ಸ್ವಲ್ಪ ಕುದಿಸ್ಕೋಬೇಕು ರೀ, ಜಾಸ್ತಿನೇ ಅಂದ್ರೆ ಸ್ವಲ್ಪ ಲೈಟಾಗೇ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೀನಿ ರೀ ನಾನು. ಲೈಟ್ ಏನಿಲ್ಲ ರೀ, ಜಾಸ್ತಿನೇ ಹಾಕೀನಿ. ಖಾರದ ಪುಡಿನೂ ಹಾಕ್ಕೊಂಡೀನಿ ನೋಡಿರಿ. ಇದು ಮನೆಯದ ರೀ ಖಾರದ ಪುಡಿ, ಊರ ಕಡೆಯಿಂದ ತೊಗೊಂಡು ಬಂದಿದ್ದು ಖಾರದ ಪುಡಿ ಐತ್ರಿ. ನಾನು ಹಿಟ್ಟು ಖಾರ ಏನಿದ್ರು ಮನೆ ಕಡೆ ತೊಗೊಂಬರ್ತೀನಿ ರೀ. ನಮಗೆ ಅವಾಗವಾಗ ಜೋಳದ ರೊಟ್ಟಿನೂ ತಿನ್ಬೇಕಾಗಿರ್ತೈತಿ. ಹೀಗಾಗಿ ಊರ ಕಡೆ ತೊಗೊಂಬಂದಿರ್ತೀನಿ ರೀ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಕೋಬೋದು ರೀ. ನೀವು ಒಬ್ಬೊಬ್ಬರು ಉಪ್ಪು ಜಾಸ್ತಿ ತಿಂತಿರ್ತಾರೆ, ಒಬ್ಬೊಬ್ಬರು ಕಮ್ಮಿ ತಿಂತಿರ್ತಾರಲ್ಲ ರೀ. ಹೀಗಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೀವು.
ಅವೆಲ್ಲ ಗ್ರೇವಿ ಕುದ್ಮೇಲೆ ಇಟ್ಟು ನೋಡಿರಿ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಪನ್ನೀರ್ ಪೀಸ ಅವು ಹಾಕಿ ಮಿಕ್ಸ್ ಮಾಡತ್ತೀನಿ ನೋಡಿರಿ ನಾನು. ಇದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ. ಇದನ್ನು ನೀವು ಅನ್ನ ಸಾರು ಚಪಾತಿ ಎದ್ರ ಜೋಡಿ ಆದ್ರೂ ತಿನ್ಬೋದು ರೀ. ಇದೊಂದು ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತೆ ರೀ. ಏನೋ ಒಂಥರ ಚಿಕನ್ ತಿನ್ನತ್ತೀವಿ ಅನ್ನೋ ಫೀಲ್ ಆಗುತ್ತಿರುತ್ತೆ ರೀ. ನಾನು ಇವತ್ತು ಅದ್ರ ಜೋಡಿ ಕಾಂಬಿನೇಷನ್ ಚಪಾತಿನೇ ಮಾಡಿದ್ದೀನಿ ರೀ. ಚಪಾತಿ ಪನ್ನೀರ್ ಅಂದ್ರೆ ನಮ್ಮ ಮನೆಯವ್ರಿಗೂ ನಮ್ಮ ಹುಡುಗರು ಲೈಕ್ ಆಕೈತೆ ರೀ, ತಿಂತಾರಂಥೇಳಿ ಅದಕ್ಕೆ ಅದೇ ರೀತಿ ಮಾಡಿ ನೋಡಿರಿ ನಾನು. ನಿಮಗೂ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂಥೇಳಿ ತಿಳಿಸ್ರಿ. ಈ ಥರ ಆಗೈತೆ ನೋಡಿರಿ ನಮ್ಮದು ಪನ್ನೀರ್. ಇವತ್ತಿನ ರಾತ್ರಿ ಊಟಕ್ಕೆ ಈ ಥರ ಐತ್ರಿ ನಮ್ದು. ನಾನು ಇದು ಪನ್ನೀರ್ ಬುರ್ಜಿನೂ ಮಾಡಿದ್ದೀನಿ ರೀ. ಅದ್ರ ರೆಸಿಪಿ ಏನಾರ ಬೇಕಂದ್ರೆ ಹೇಳ್ರಿ, ನಾನು ಪನ್ನೀರ್ ಬುರ್ಜಿ ರೆಸಿಪಿನೂ ಹಾಕ್ತೀನಿ ರೀ. ಇವತ್ತಿಂದ ಊಟನೂ ಈ ಥರ ಐತ್ರಿ. ಇವತ್ತಿನ ದಿನಚರಿ ಹೀಗಿತ್ತು ನೋಡಿರಿ ನಂದು.